राज्यात पारंपरिक वैद्य विकास महामंडळाची स्थापना करण्यासह विविध मागण्या पूर्ण करण्याच्या मागणीसाठी सोमवारी हलगा येथे अखिल कर्नाटक पारंपरिक वैद्य परिषदेच्या संघटनेच्या वतीने आंदोलन करण्यात आले। पिढ्यानपिढ्या जपून ठेवलेला हा पारंपरिक वैद्य व्यवसाय अधिकृत मान्यता द्यावी, ज्येष्ठ पारंपरिक वैद्यांची ओळख करून देऊन त्यांना तालुका, जिल्हा तसेच राज्य पातळीवर राज्य पुरस्कार देऊन सन्मानित करावे अशी मागणी करण्यात आली। ನಮಗೊಂದು ಕಿವಿ ಮಾತನ್ನ ಹೇಳಿದ್ರು, ನೋಡ್ರಿ ಗುರುಗಳೇ, ಏನಾಗಿದೆ ಸಮಸ್ಯೆ ಅಂತಂದ್ರೆ ನಿಮ್ಮದು ಒಂದು ಸಂಘಟನೆಯವರು ಹಿಂಗ್ ಬಂದು ಈ ಬೇಡಿಕೆಗಳನ್ನ ಕೇಳ್ತಿದ್ದೀರಿ ಅಂತಲ್ಲ, ಇಂತ 4-5 ಸಂಘಟನೆಗಳು ಕೂಡ ಬಂದು ಈ ರೀತಿಯ ಬೇಡಿಕೆಗಳನ್ನ ಕೇಳ್ತಿದ್ದಾರೆ। ನಾವು ಯಾರ ನೇತೃತ್ವದ ಮೇಲೆ ಇವುಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ನಮಗ್ ಗೊತ್ತಾಗ್ತಿಲ್ಲ। ನೀವೆಲ್ಲರೂ ಒಟ್ಟಿಗೆ ಬಂದಾಗ ನಾವ್ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯವಾಗಬಹುದೇನೋ ಒಂದ್ಸಲ ನೀವು ಯೋಚನೆ ಮಾಡ್ರಿ ಅಂತ ಹೇಳಿ ನಮಗೆ ಸಲಹೆಯನ್ನ ಕೊಟ್ರು। ನಾವು ಹಂಗ ಆಲೋಚನೆಯನ್ನ ಮಾಡಿದ್ವಿ, ಏನ್ ಮಾಡ್ಬೇಕು ಅಂತಂದ್ರೆ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಮತ್ತು ಸಂಘಗಳ ಒಕ್ಕೂಟ ಅಂತ ಒಂದು ಒಕ್ಕೂಟವನ್ನ ರಚನೆ ಮಾಡೋಣ। ಅದರ ಛತ್ರಿ ಅಡಿಯಲ್ಲಿ ಉಳಿದೆಲ್ಲ ಕಡ್ಡಿಗಳನ್ನ ತಂದ್ರೆ ತುಂಬಾ ಚಂದ ಇಡೀ ಕರ್ನಾಟಕದಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಅದ್ರ ಮೂಲಕ ವೈದ್ಯರಿಗೆ ಅನುಕೂಲ ಆಗತ್ತೆ, ವೈದ್ಯ ಪದ್ಧತಿ ಉಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಪ್ರಯತ್ನ ಮಾಡಿ ನಾವು ಬಹಳ ದೊಡ್ಡ ಪ್ರಮಾಣದ ಪ್ರಯತ್ನದ ಫಲವಾಗಿ 7 ಸಂಘಟನೆಗಳನ್ನ ನಮ್ಮ ಒಕ್ಕೂಟದ ಅಡಿಯಲ್ಲಿ ತರಲಿಕ್ಕೆ ಸಾಧ್ಯವಾಯಿತು। ಅಂತ 7 ಸಂಘಟನೆಗಳು ಇಲ್ಲಿ ಪಾಲ್ಗೊಂಡಿದ್ದಾವೆ। ಆ ಎಲ್ಲ ವೈದ್ಯರು ಇಲ್ಲಿ ಪ್ರೆಸೆಂಟ್ ಇದ್ದಾರೆ, ಉಪಸ್ಥಿತರಿದ್ದಾರೆ। ಹೌದೇನ್ರಪ್ಪ? ನೀವೆಲ್ಲ ಅಲ್ಲಿಂದ ಬಂದವರಲ್ಲ? ಹೌದು। ಇದರ ಪರಿಣಾಮವಾಗಿ ಇವತ್ತು ನಾವು ಅತ್ಯಂತ ಗಟ್ಟಿಗರಾಗಿ ಒಗ್ಗಟ್ಟಿನಿಂದ ಬಂದು ಇಲ್ಲಿ ಹೋರಾಟವನ್ನ ಪ್ರಾರಂಭಗೊಳಿಸಿದ್ದೇವೆ। ಈಗ ಈ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ಬಂದಿವಿ, ಇದೆಲ್ಲ ಉದ್ದೇಶ ನಮಗೆ ತಿಳಿದದ। दरवर्षी पारंपरिक वैद्यांचे 3 दिवसांचे अधिवेशन कन्नड साहित्य संमेलनाच्या धर्तीवर आयोजित करावे व त्यासाठी विशेष आर्थिक अनुदान द्यावे अशी ठाम मागणीही यावेळी करण्यात आली। कृष्णा कांबळे, KMM मराठी, बेळगाव।